ನಾನು ದೈಹಿಕವಾಗಿ ಸತ್ತು ಹೋಗಿದ್ದೇನೆ ಎಂದು ನನ್ನ ತಾಯಿ ದೃಢವಾಗಿ ನಂಬಿದ್ದಾರೆ ಮತ್ತು ಈಗ ಅವರು ಉಳಿದವರೆಲ್ಲರಿಗೂ ಕೂಡ ಇದನ್ನೇ ನಂಬಿಸಲು ಶುರು ಮಾಡಿದ್ದಾರೆ. ಇದು ಎಲ್ಲವೂ ಶುರುವಾಗಿದ್ದು ಬೆಳಗಿನ ಉಪಾಹಾರದ ಸಮಯದಲ್ಲಿ. ಇದ್ದಕ್ಕಿದ್ದಂತೆ ಅವರು ನನ್ನನ್ನು ನೋಡಿ ಮುಗುಳ್ನಗುತ್ತಾ, ಒಂದು ಕಾರು ಡಿಕ್ಕಿ ಹೊಡೆದು ನಾನು ಪ್ರಾಣ ಕಳೆದುಕೊಂಡಿದ್ದು ಎಷ್ಟು ವಿಷಾದನೀಯ ಎಂದು ಹೇಳಿದರು. ನಾನು ಇದನ್ನು ಯಾವುದೋ ಕರಾಳ ಹಾಸ್ಯ ಎಂದುಕೊಂಡೆ. ಆದರೆ ನನ್ನ ತಾಯಿ ತುಂಬಾ ಸಂಪ್ರದಾಯಬದ್ಧ ಮಹಿಳೆ, ಅವರು ಅಂತಹ ಜೋಕ್ಗಳನ್ನು ಮಾಡುವುದಿಲ್ಲ. ನಂತರ ವಿಷಯ ಕೈಮೀರಿ ಹೋಯಿತು. ಅವರು ನನ್ನ ತಂದೆಗೆ ನಾನು ಸತ್ತಿದ್ದೇನೆ ಎಂದು ಹೇಳಲು ಶುರು ಮಾಡಿದರು. ನಂತರ ನನ್ನ ಅಜ್ಜಿಗೆ. ನನ್ನ ಅಜ್ಜಿ ತುಂಬಾ ಧಾರ್ಮಿಕ ಮನೋಭಾವದವರು. ನಾನು ಅವರಿಗೆ ಹಾಯ್ ಎಂದು ಹೇಳಿದಾಗ ನನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಅವರು ಪ್ರಾರ್ಥಿಸುತ್ತಿದ್ದೇನೆ ಎಂದು ಹೇಳಿದರು. ನಾನು ಸ್ತಬ್ಧನಾದೆ. ನನ್ನ ತಾಯಿ ಅವರನ್ನು ಹೇಗೆ ನಂಬಿಸಿದರು? ನನ್ನ ತಾಯಿ ನಮ್ಮ ಕುಟುಂಬದ ಹೃದಯ. ಅವರು ತುಂಬಾ ಮೃದು ಸ್ವಭಾವದವರು ಮತ್ತು ಇತರರನ್ನು ಸುಲಭವಾಗಿ ಒಪ್ಪಿಸುವ ಶಕ್ತಿ ಹೊಂದಿದ್ದಾರೆ. ಆದರೆ ನಂತರ ಆ ಮೃದುತ್ವವು ಒಂದು ಭಯಾನಕ ರೂಪವನ್ನು ಪಡೆಯಿತು. ಒಂದು ದಿನ ಮಧ್ಯಾಹ್ನದ ನಿದ್ರೆಯಿಂದ ಎದ್ದಾಗ ನನಗೆ ಹೊಗೆಯ ವಾಸನೆ ಬಂದಿತು. ನನ್ನ ತಾಯಿ ಲೈಟರ್ ಹಿಡಿದು ನನ್ನ ಮೇಲೆ ನಿಂತಿದ್ದರು ಮತ್ತು ನನ್ನ ಬಟ್ಟೆಗಳಿಗೆ ಬೆಂಕಿ ಹಚ್ಚಲು ಪ್ರಯತ್ನಿಸುತ್ತಿದ್ದರು. ಅವರು ಮೆಲ್ಲಗೆ ಪಿಸುಗುಟ್ಟಿದರು, ಬಹುಶಃ ನಿನ್ನನ್ನು ದಹಿಸಿದರೆ ನೀನು ಪರಲೋಕಕ್ಕೆ ಹೋಗಬಹುದು. ಈಗ ನನ್ನ ತಂದೆಯೂ ಕೂಡ ಅವರನ್ನು ನಂಬಲು ಶುರುಮಾಡಿದ್ದಾರೆ. ಬೀಚಿನಲ್ಲಿದ್ದಾಗ ನಾನು ಎಚ್ಚರಗೊಂಡು ನೋಡಿದಾಗ ಅವರು ನನ್ನ ದೇಹದ ಅರ್ಧ ಭಾಗವನ್ನು ಮರಳಿನಲ್ಲಿ ಹೂತಿಟ್ಟಿದ್ದರು. ನನ್ನನ್ನು ಜೀವಂತವಾಗಿ ಹೂತು ಹಾಕಲು ಪ್ರಯತ್ನಿಸುತ್ತಿದ್ದರು. ನಾನು ಅವರ ಮೇಲೆ ಕಿರುಚಿದಾಗ ಅವರು ಸುಮ್ಮನೆ ನಕ್ಕು ಸತ್ತವರು ಕಿರುಚಬಾರದು ಎಂದರು. ಈಗ ಇದು ಎಲ್ಲೆಡೆ ಹರಡುತ್ತಿದೆ. ನನ್ನ ಶಿಕ್ಷಕರು ನನ್ನನ್ನು ನಿರ್ಲಕ್ಷಿಸುತ್ತಿದ್ದಾರೆ. ನನ್ನ ಸ್ನೇಹಿತರು ನಾನು ಒಂದು ಭೂತ ಎಂದು ನಟಿಸುತ್ತಿದ್ದಾರೆ. ನನಗಾಗಿ ಯಾರೂ ಅಡುಗೆ ಮಾಡುವುದಿಲ್ಲ. ಅವರು ಆನ್ಲೈನ್ನಲ್ಲಿ ಶವಪೆಟ್ಟಿಗೆಗಳು ಮತ್ತು ಶವ ಸಂರಕ್ಷಣಾ ದ್ರವಗಳನ್ನು ಹುಡುಕುತ್ತಿರುವುದನ್ನು ನಾನು ಕಂಡೆ ಮತ್ತು ಒಂದು ನಿರ್ದಿಷ್ಟ ಪೆಟ್ಟಿಗೆಯಲ್ಲಿ ನಾನು ಚೆನ್ನಾಗಿ ಕಾಣಿಸುತ್ತೇನೆ ಎಂದು ನನಗೆ ಹೇಳಿದರು. ಈ ವಿಷಯವು ಒಂದು ದುರಂತದಲ್ಲಿ ಕೊನೆಗೊಳ್ಳುವ ಮೊದಲೇ ನಾನು ಈ ಊರನ್ನು ಬಿಟ್ಟು ಹೋಗಲು ನನ್ನ ಬ್ಯಾಗ್ಗಳನ್ನು ಪ್ಯಾಕ್ ಮಾಡಿಕೊಳ್ಳುತ್ತಿದ್ದೆ. ನಾನು ಬ್ಯಾಗ್ಗಳನ್ನು ಪ್ಯಾಕ್ ಮಾಡಿ ಮುಗಿಸುತ್ತಿದ್ದಾಗ ನನ್ನ ಪೋಷಕರು ನಮಗೆ ಇಲ್ಲದ ಒಂದು ವ್ಯಾನ್ನಲ್ಲಿ ನಮ್ಮ ಮನೆಯ ಮುಂದಕ್ಕೆ ಬಂದರು. ಅವರ ಜೊತೆಗೆ 10 ಜನರಿದ್ದರು ಮತ್ತು ಅವರೆಲ್ಲರ ಕೈಯಲ್ಲೂ ಗುದ್ದಲಿಗಳಿದ್ದವು.